ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇವತ್ತು ಥರ್ಸ್ಡೇ ಬ್ಲಾಗ್ ಆಗಿರುತ್ತೆ. ಸೊ ಈಗ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಎಲ್ಲ ಆಗಿ ಅವರ ಪೂಜೆ ಎಲ್ಲ ಆಗಿ ನಾನು ಹೊರಟು ರೆಡಿಯಾಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ಇವತ್ತು ಥರ್ಸ್ಡೇ ಅಲ್ವಾ, ಗುರು ರಾಘವೇಂದ್ರ ದೇವರ ದಿನ. ಸೊ ಹಾಗಾಗಿ ರಾಘವೇಂದ್ರ ಮಠಕ್ಕೆ ಹೋಗ್ತಾ ಇದ್ದೀನಿ, ರಾಘವೇಂದ್ರ ಟೆಂಪಲ್ಗೆ ಹೋಗ್ತಾ ಇದ್ದೀನಿ, ಜಯನಗರ. ಸೊ ಹಾಗಾಗಿ ಹೊರಟು ರೆಡಿಯಾಗಿದ್ದೀನಿ. ನೋಡಿ, ಹೊರಟೆಲ್ಲ ರೆಡಿ ಆಯ್ತೀನಿ, ಹೊರಡೋದು ಗೈಸ್. ಬನ್ನಿ ಹೋಗೋಣ. ಸೊ ಹಾಗೆ ನಾನು ಹೋಗ್ತಾ ನಿಮಗೂ ದೇವರ ದರ್ಶನ ಮಾಡಿಸ್ತೀನಿ. ಸೊ ಬನ್ನಿ ಹೋಗೋಣ. ಇದು ಪ್ರೊಬಬ್ಲಿ ಥರ್ಸ್ಡೇ ಅಲ್ವಾ, ರಶ್ ಇರುತ್ತೆ. ನೋಡೋಣ ಹೇಗಿರುತ್ತೆ, ಹೇಗೆ ಆಗುತ್ತೆ ದೇವರ ದರ್ಶನ, ನೋಡೋಣ ಗೈಸ್. ಇವತ್ತು ಥರ್ಸ್ಡೇ ವೀಕ್ ಡೇಸ್ ಆದ್ರೂ ತುಂಬ ಟ್ರಾಫಿಕ್ ಇತ್ತು, ತುಂಬ ಬ್ಲಾಕ್ ಇತ್ತು. ಸೊ 4 o'clock ನಾವು ಹೋಗಿರೋದು. ನೋಡಿ, ನಾನು ಆಲ್ಮೋಸ್ಟ್ ಟೆಂಪಲ್ ಹತ್ರನೇ ಬಂದಿದ್ದೀನಿ ನೋಡಿ ಇವಾಗ. ಸೊ ಇದೇ ರಾಘವೇಂದ್ರ ಮಠ ಕಾಣಿಸ್ತಾ ಇದೆ ಅಲ್ಲ. ಸೊ ರಾಘವೇಂದ್ರ ಮಠದ ಎಂಟ್ರೆನ್ಸಲ್ಲಿ ನಾನಿವಾಗ ಹೋಗ್ತಾ ಇದ್ದೀನಿ ನೋಡಿ. ತುಂಬ ಕ್ರೌಡ್ ಇರುತ್ತೆ ಥರ್ಸ್ಡೇ. ಸೊ ಇವತ್ತು ಅಷ್ಟೇ, ನೋಡೋಣ. ಹಾಗೆ ದೇವರಿಗೆ ನಾನು ರಾಘವೇಂದ್ರ ದೇವರಿಗೆ ಹೂ ತಗೊಳ್ಳೋಣ ಅಂತ ಬಂದೆ. ಸೊ ಇಲ್ಲಿ ಜಾಜಿ ಮತ್ತು ಕಾಕಡ ಎಲ್ಲ ಇತ್ತು ನೋಡಿ. ಕಾಕಡ ಅಲ್ಲ, ಅದು ಬೇರೆ. ನಾನು 1 ಮೊಳ ಜಾಜಿ ಮಲ್ಲಿಗೆ ತಗೊಂಡೆ ನೋಡಿ. ಸೊ ಅದೇ ಇತ್ತು. ನಾನು 1 ಮೊಳ ಜಾಜಿ ಮಲ್ಲಿಗೆ ತಗೊಂಡೆ. ಯೂಶ್ವಲಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಮಲ್ಲಿಗೆ ಎಲ್ಲ ಸಿಗಲ್ಲಲ್ಲ, ಮಲ್ಲಿಗೆ ಮತ್ತು ಗುಂಡು ಮಲ್ಲಿಗೆ ಎಲ್ಲ ಅದು ನಮ್ಮ ಮಂಗಳೂರಲ್ಲಿ ಮಾತ್ರ ಸಿಗುತ್ತೆ. ಬಟ್ ನಾನು ಯಾವ ಹೂ ಅವೈಲೇಬಲ್ ಇತ್ತು ಅದನ್ನೇ ತಗೊಂಡೆ. ಸೊ ತಗೊಂಡು ನನಗೆ ಚೇಂಜ್ ಬೇಕಾಗಿತ್ತು, ಚೇಂಜ್ ಇಸ್ಕೊಂಡು ಸೊ ನಾನು ಹೊರಟೆ. ಯೂಶ್ವಲಿ ಗೊತ್ತಾ, ರಾಘವೇಂದ್ರ ಮಠದಲ್ಲಿ 4-5 ಗಂಟೆ ನಂತರ ತುಂಬ ಕ್ರೌಡ್ ಆಗುತ್ತೆ. ಎಲ್ಲರೂ ವರ್ಕಿಂದ ಬರ್ತಾ ಇರ್ತಾರಲ್ಲ. ಸೊ ಹಾಗಾಗಿ ನಾನು ಹೋಗಿರೋ ಟೈಮ್ಗೆ 4 o'clock ಆಗಿದ್ದರಿಂದ ಅಷ್ಟೇನು ಕ್ರೌಡ್ ಇರಲಿಲ್ಲ, ಆಯಿತಾ. ಇಲ್ಲಾಂದರೆ ಹೋಗಿ ಟೆಂಪಲ್ ಎದುರುಗಡೆ ಎಂಟ್ರೆನ್ಸ್ ಅಲ್ಲಿ ಬರುವಾಗ ಚಪ್ಪಲಿ ತೆಗೆದಿಡೋಕೆ ಅಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಬೇರೆ ಇದೆ. ಅದಾದ ನೀವು ಒಳಗಡೆ ಈ ಥರ ಬಂದಾಗ ನಾವು ಸಾಲಾಗಿ ಲೈನಲ್ಲಿ ಕ್ರೌಡ್ ಆದ ನಂತರ ದೇವರ ದರ್ಶನ ಮಾಡೋಕ್ಕೂ ಅಷ್ಟೇನು ಕ್ರೌಡ್ ಇರಲಿಲ್ಲ. ಬಟ್ ಕ್ರೌಡ್ ಮತ್ತೆ ಸ್ಟಾರ್ಟ್ ದರ್ಶನ ಮಾಡೋಣ. ಸೊ ಯೂಶ್ವಲಿ ರಾಘವೇಂದ್ರ ಮಠದಲ್ಲಿ ನಿಮ್ಗೆ ಗೊತ್ತಲ್ಲ, 4-5 o'clock ನಂತರ ತುಂಬ ಕ್ರೌಡ್ ಇರುತ್ತೆ. ಎಲ್ಲರೂ ಆಫೀಸಿಂದ ಬರೋ ಟೈಮು. ಸೊ ಈವ್ನಿಂಗ್ ಎಲ್ಲರೂ ಟೆಂಪಲ್ ವಿಸಿಟ್ ಮಾಡೋ ಟೈಮ್ ಅಲ್ಲ. ಸೊ ಹಾಗೆ ಸೊ ನಾನು ಹೂ ತಗೊಂಡಿದ್ದೆ ಅಲ್ಲ, ಅದಕ್ಕೆ ಸ್ವಲ್ಪ ನೀರು ಚುಮಕಿಸಿ ಮತ್ತೆ ಆ್ಯಸ್ ಯೂಶ್ವಲ್ ನಮ್ಮ ಟೆಂಪಲ್ಗೆ ಹೋಗುವ ಪದ್ಧತಿ ಇದೆಯಲ್ಲ, ಕೈಕಾಲು ತೊಳೆದು ನೀಟಾಗಿ ಹೋಗಬೇಕು. ಯಾಕಂದರೆ ನಾವು ಒಂದು ಸಲ ಚಪ್ಪಲ್ ತೆಗೆದಿಟ್ಟ ನಂತರ ನಾವು ಕೈಕಾಲು ಮತ್ತೆ ತೊಳೆದು ನೀಟಾಗಿ ಟೆಂಪಲ್ಗೆ ಹೋಗುವ ಒಂದು ಪದ್ಧತಿ ಇದೆ ಅಲ್ಲ. ಸೊ ನನಗೂ ಇಷ್ಟ ಆ ಪದ್ಧತಿ. ಸೊ ಹಾಗಾಗಿ ನೀಟಾಗಿ ನೋಡಿ, ಫೈನಲಿ ನಾನು ರಾಘವೇಂದ್ರ ಮಠಕ್ಕೆ ಬಂದಿದ್ದೆ ಪದ್ಧತಿ ಪ್ರಕಾರ. ಸೊ ಎಂಟ್ರೆನ್ಸಲ್ಲಿ ಇದ್ದೀನಿ, ಒಳಗಡೆ ಬನ್ನಿ ಹೋಗುವ, ದೇವರ ದರ್ಶನ ಮಾಡೋಣ. ಗೈಸ್, ಇದೇನು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಆಸ್ಟ್ರೋ ಟೈಮ್ ಅಂತ. ಸೊ ಅಲ್ಲಿ ಟೆಂಪಲಲ್ಲಿ ಹಾಕಿದ್ರು. ಇದು ಏನು ಗೊತ್ತಾ, ನಿಮ್ಮ ರಾಶಿ, ದಶೆ, ನಕ್ಷತ್ರ ಪ್ರಕಾರ ನಿಮ್ಮ ಕುಂಡ್ಲಿ ಮತ್ತು ಆ ದಿವಸದ್ದು ಟೈಮಿಂಗ್ಸ್ ಏನಿರುತ್ತೆ ಅಲ್ವಾ, ಸೊ ಅದರ ಪ್ರಕಾರ ನಿಮಗೆ ದಿಕ್ಸೂಚಿ ತೋರಿಸುತ್ತೆ. ಸೊ ನಾನು ಫಸ್ಟ್ ಟೈಮ್ ನೋಡಿದ್ದು, ನನಗೆ ನೋಡಿ ತುಂಬ ಇಷ್ಟ ಆಯಿತು. ಏನೋ ಒಂಥರ ಡಿಫ್ರೆಂಟ್ ಇತ್ತು. ನಿಮ್ಮದು ಈಗ ರಾಶಿ ನಕ್ಷತ್ರ, ಅದರ ಅನುಸಾರ ಟೈಮಿಂಗ್ಸಲ್ಲಿ ಆ ದಿನ ಯಾವ ದಶೆ ಬರುತ್ತೆ ಅದೆಲ್ಲ ತೋರಿಸುತ್ತೆ. ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು, ಆಯಿತಾ. ಇದನ್ನು ಹೊಸ್ತು ನಾನು ನೋಡಿರೋದು.
ಗೈಸ್, ಎವ್ರಿ ಥರ್ಸ್ಡೇ ರಾಘವೇಂದ್ರ ಮಠದಲ್ಲಿ ಒಂದಲ್ಲ ಒಂದು ಕಲ್ಚರಲ್ ಪ್ರೋಗ್ರಾಮ್ ಆಗ್ತಾನೇ ಇರುತ್ತೆ. ಸೊ ಭರತನಾಟ್ಯ ಇಲ್ಲಾಂದರೆ ಭಕ್ತಿ ರಸಮಂಜರಿ ಏನಾದರೂ ಒಂದು ಕಾರ್ಯಕ್ರಮ ಆಗ್ತಾ ಇರುತ್ತೆ. ಸೊ ನಾನು ಸುಮಾರು ಸಲ ಹೋದಾಗ ಸಹ ನೋಡಿದ್ದೀನಿ. ನಂಗೆ ತುಂಬ ಖುಷಿಯಾಗುತ್ತೆ. ದೇವರ ಒಂದು ಸಾನ್ನಿಧ್ಯದಲ್ಲಿ ಇಷ್ಟು ಒಳ್ಳೆ ಪ್ರೋಗ್ರಾಮ್ ನಡೆಯೋದು, ಇಷ್ಟು ಒಂದು ಒಳ್ಳೆ ಈವೆಂಟ್ ಆಗೋದು ತುಂಬ ಖುಷಿಯಾಗುತ್ತೆ. ಕಣ್ಣಿಗೆ ನೋಡೋಕ್ಕೆ ಹಬ್ಬ ಅಂತಲೇ ಹೇಳ್ಬೋದು. ಅಂದರೆ ಲೈಕ್ ಎಷ್ಟು ಪೀಸ್ಫುಲ್ ಅನಿಸುತ್ತೆ ಗೊತ್ತಾ. ತುಂಬ ಚೆನ್ನಾಗಿತ್ತು. ಸಣ್ಣ ಮಕ್ಕಳಿಂದ ಹಿಡಿದು ಏಜ್ ಆದವರು ಈ ಕಲ್ಚರಲ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿ ಭರತನಾಟ್ಯ ಆಗಲಿ ಯಾವುದೇ ಒಂದು ಒಳ್ಳೆ ಪ್ರೋಗ್ರಾಮ್ಸ್ ನಡೆಸಿಕೊಡ್ತಾರೆ. ಸೊ ಕಲೆಗೆ ಒಂದು ಯಾವುದೇ ರೀತಿಯ ಭಾಷೆ, ಏಜ್ ಇಲ್ಲದೆ ಜಾತಿ ಇತಿಮಿತಿ ಇಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಇದು ಒಂದು ಸಾಕ್ಷಿ ಅಂತ ಹೇಳ್ಬೋದು. ತುಂಬ ಖುಷಿಯಾಗುತ್ತೆ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಸ್ಪೆಷಲಾಗಿ ಈ ಥರ್ಸ್ಡೇ ಈವೆಂಟನ್ನು ಅವರು ಇಟ್ಕೊಂಡಿರೋದು ಗುರು ಪೂರ್ಣಿಮೆಯ ಪ್ರಯುಕ್ತವಾಗಿ ಡೆಡಿಕೇಟ್ ಮಾಡೋಕ್ಕೆ ಅಂತ. ತುಂಬ ಬ್ಯೂಟಿಫುಲ್ ಆಗಿತ್ತು, ತುಂಬ ಕಲರ್ಫುಲ್ ಆಗಿತ್ತು. ಗೈಸ್, ಇದು ನೀವು ಏನು ನೋಡ್ತಾ ಇದ್ದೀರಾ, ಇದು ಬಂದು ರಾಘವೇಂದ್ರ ದೇವರ ಮಂತ್ರ ಪಠನೆ. ಓಂ ಶ್ರೀ ಗುರು ರಾಘವೇಂದ್ರ ನಮಃ ಅಂತ ನಾವು ನಮ್ಮ ಕೈ ಅಕ್ಷರದಲ್ಲಿ ಬರಿಬೋದು. ಸೊ ನನಗೆ ಗೊತ್ತಿಲ್ಲ, ನಾನು ಬೇರೆಯವರು ಬರೆದಿರೋದನ್ನು ನೋಡಿ ಫಸ್ಟ್ ಟೈಮ್ ಬರೆದೆ. ನನಗೂ ತುಂಬ ಖುಷಿಯಾಯಿತು. ಎಲ್ಲದಕ್ಕೂ ಒಂದು ಅದರದ್ದೇ ಆದ ಅರ್ಥ ಇರುತ್ತಲ್ಲ, ಹಾಗೆ ಸೊ ಒಂದು ಬೀಯಿಂಗ್ ಅ ಸ್ಪಿರಿಚುವಲ್ ಪರ್ಸನ್ ನನಗೂ ಇಷ್ಟ ಆಯಿತು ಬರಿಬೇಕಂತ. ಹಾಗೆ ನಿಮಗೂ ಗೊತ್ತಿಲ್ಲದವ್ರಿಗೆ ಇದು ಒಂದು ನಾನು ಇನ್ಫಾರ್ಮೇಷನ್ ಶೇರ್ ಮಾಡೋದು. ಸೊ ನೆಕ್ಸ್ಟ್ ಟೈಮ್ ನೀವು ಹೋದಾಗ ಟ್ರೈ ಮಾಡ್ಬೋದು ಅಂತ ಅಷ್ಟೇ. ಸೊ ಬರೆದಾದ ನಂತರ ನಾವು ಈ ಥರ ನಮಸ್ಕರಿಸ್ಬೋದು. ಫೀಲಿಂಗ್ ಬ್ಲೆಸ್ಡ್. ರಾಘವೇಂದ್ರ ದೇವರ ಮಠಕ್ಕೆ ಹೋದಾಗನೇ ಅಷ್ಟೇ ಒಂದು ಏನೋ ಒಂದು ಸ್ಪಿರಿಚುವಲ್ ವೈಬ್, ಪಾಸಿಟಿವ್ ವೈಬ್, ತುಂಬ 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 ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಗೈಸ್, ಗುರು ರಾಘವೇಂದ್ರ ದೇವರ ದರ್ಶನ ಎಲ್ಲ ಆಯಿತು ನೋಡಿ. ಫೀಲಿಂಗ್ ಬ್ಲೆಸ್ಡ್. ಸೊ ತುಂಬ ರಶ್ ಇದೆ, ಥರ್ಸ್ಡೇ ಅಲ್ವಾ ನೋಡಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸೊ ದೇವರ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಫೀಲಿಂಗ್ ಬ್ಲೆಸ್ಡ್. ಇನ್ನು ಹೊರಡೋದು ಹೋಗೋಣ. ಚೆನ್ನಾಗಿದೆ.
ಗೈಸ್ ನೋಡಿ ಫೈನಲಿ ನಾವು ಮನೆಗೆ ಬಂದಿದ್ದೀವಿ ರಾಘವೇಂದ್ರ ಮಠದಿಂದ. ಸೊ ಫೀಲಿಂಗ್ ಬ್ಲೆಸ್ಡ್, ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಥರ್ಸ್ಡೇ ಅಲ್ವಾ, ಹಾಗೆ ಕ್ರೌಡ್ ಇತ್ತು, ಬಟ್ ಆದರೂ ನಾವು ಬೇಗ ಬೇಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ತುಂಬ ಹೊತ್ತು ಅಲ್ಲಿ ಮನಪೂರ್ವಕವಾಗಿ ತುಂಬ ಖುಷಿಯಾಗುವವರೆಗೆ ದರ್ಶನ ಮಾಡಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ರೆಸ್ಟೋರೆಂಟಿಗೆ ಹೋಗಿ ಈವ್ನಿಂಗ್ ಕಾಫಿ ಸ್ನ್ಯಾಕ್ಸ್ ಎಲ್ಲ ತಿಂದು ಬಂದ್ವಿ. ಯಾಕಂದರೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಸೊ ಅದಾದ ನಂತರ ಇವಾಗ ನೋಡಿ ರಾಘವೇಂದ್ರ ಸ್ವಾಮಿ ಎಂದು ದೇವರಿಗೆ ದೀಪ ಹಚ್ಚಿ ರಾಘವೇಂದ್ರ ಸ್ವಾಮಿದ್ದು ಪ್ರಸಾದ ತಿಂತಾ ಇದ್ದೀನಿ ನೋಡಿ. ವಾವ್, ವೆರಿ ನೈಸ್ ಗೈಸ್. ಇಟ್ ವಾಸ್ ಅ ಬ್ಲೆಸ್ಡ್ ಥರ್ಸ್ಡೇ ಅಂತಲೇ ಹೇಳ್ಬೋದು. ಫೀಲಿಂಗ್ ಬ್ಲೆಸ್ಡ್. ರಾಘವೇಂದ್ರ ಸ್ವಾಮಿಯ ದರ್ಶನ ತುಂಬ ಚೆನ್ನಾಗಿ ಆಯಿತು. ತುಂಬ ಬ್ಲೆಸ್ಡ್ ಫೀಲಿಂಗ್ ಆಯಿತು. ತುಂಬ ಮನಸ್ಸಿಗೆ ಪೀಸ್ಫುಲ್, ಕಾಮ್, ಕಂಪೋಸ್ಡ್, ಸೂದಿಂಗ್ ಅನಿಸುತ್ತೆ. ತುಂಬ ಖುಷಿಯಾಗುತ್ತೆ, ಮನಃಶಾಂತಿ, ನೆಮ್ಮದಿ ಅಂತ. ಸೊ ಹಾಗೆ ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಸೊ ಇವತ್ತು ಹಾಗೆ ಗುರುಪೌರ್ಣಿಮೆ ಪ್ರಯುಕ್ತ ಪ್ರೋಗ್ರಾಮ್ ಬೇರೆ ಇಟ್ಟಿದ್ರಲ್ಲ, ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು ಈವೆಂಟ್. ಇಟ್ ವಾಸ್ ಬ್ಲೆಸ್ಡ್ ಥರ್ಸ್ಡೇ ಅಂತಲೇ ಹೇಳ್ಬೋದು. ಐ ಹ್ಯಾಡ್ ಅ ಗ್ರೇಟ್ ಟೈಮ್. ಸೊ ಎನಿವೇಸ್, ನಾನು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. Until then, see you, take care, bye bye. Thank you so much for watching. Lots of love.